ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಈ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ, ಏನೇನು ಈ ಧಾರಾವಾಹಿನಲ್ಲಿ ಅಡೆತಡೆ ಇದೆ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಈ ಧಾರಾವಾಹಿನಲ್ಲಿ ಪ್ರೇಮ ಮತ್ತು ರಾಮು ಅವ್ರ ಭಾವ 3 ಜನನೂ ಒಂದು ಕಡೆ ನಿಂತು ಮಾತಾಡ್ತಾ ಇರ್ತಾರೆ. ಆದರೆ ಪ್ರೇಮ ಕಾವ್ಯನ ನೆನ್ಕೋತಾ ಇರ್ತಾಳೆ. ಕಾವ್ಯ ಮನೆ ಬಿಟ್ಟು ಹೋಗಿದ್ದಾಳೆ, ಓದ್ತೀನಿ ಅಂತ ಹೇಳ್ಬಿಟ್ಟು. ಗಂಡನೇ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾನೆ. ಇಲ್ಲಿ ರಾಮನ್ನ ಮತ್ತು ಪ್ರೇಮನ್ನ ಮನೆ ಬಿಟ್ಟು ಆಚೆ ಹಾಕಿದ್ದಾಳೆ ಅವ್ರ ದೊಡ್ಡತ್ತೆ. ಆಚೆ ದೊಡ್ಡ ಅಮ್ಮ ದೊಡ್ಡತ್ತೆ ಇಬ್ಬರು ಇವರಿಬ್ಬರನ್ನೂ ಆಚೆ ಹಾಕ್ಬಿಟ್ಟಿದ್ದಾರೆ. ಈಗ ದೊಡ್ಡ ಮಗ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಎಲ್ಲಿ ಕಾವ್ಯನ ಕರ್ಕೊಬಂದ್ಯಾ ಅಂತ ಕೇಳ್ತಾಳೆ. ಆವಾಗ ಇಲ್ಲ, ಕಾವ್ಯ ಓದಕ್ಕೆ ಹೋಗಿದ್ದಾಳೆ, ಅವಳು ಬರಲ್ಲ ಅಂತ ಹೇಳ್ತಾನೆ. ಅವಳು ಬರದೇ ಇದ್ದರೆ ನೀನು ಮನೇಲಿ ಇರಬೇಡ, ಅವಳನ್ನ ಕರ್ಕೊಂಡೇ ಬರಬೇಕು ಅಂತೇಳಿ ಧುಮುಕಿ ಹಾಕ್ತಾಳೆ. ಅದಕ್ಕೆ ಅಕ್ಕ, ಏನಕ್ಕ ನೀವು ಮಗನ್ನ ಮನೆಯಿಂದ ಆಚೆ ಹಾಕ್ತೀರಾ ಅಂತ ಕೇಳ್ತಾಳೆ ಇವಳು. ಅದಕ್ಕೆ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು, ಕಾವ್ಯಂದೇನು ತಪ್ಪಿಲ್ಲ, ಪಾಪ ಅವಳನ್ನ ಮನೆಯಿಂದ ಆಚೆ ಹಾಕಿದ್ದಾನೆ ಇವನು. ಅವಳನ್ನ ಕರ್ಕೊಂಡು ಬಂದರೆ ಇವನಿಗೆ ಮನೆಯಲ್ಲಿ ಜಾಗ ಇಲ್ಲ, ಅಂದರೆ ಇವನಿಗೆ ಜಾಗನೇ ಇಲ್ಲ ಅಂತೇಳಿ ಬೈದು ಬಿಡ್ತಾಳೆ. ಬೈದು ನೀನು ಹೋಗು ಮನೆ ಬಿಟ್ಟು ಅಂತಾಳೆ. ಆವಾಗ ಅವನಿಗೆ ಬೇಜಾರಾಗುತ್ತೆ. ಅಲ್ಲಮ್ಮ, ನನ್ನದೇನು ತಪ್ಪಿದೆ ಅದರಲ್ಲಿ ಅಂತಾನೆ. ಇಲ್ಲ, ನಿಂದೆ ತಪ್ಪು, ನೀನು ಮಾಡಿದ್ದೇ ತಪ್ಪು, ಅವಳು ಅಷ್ಟು ಒಳ್ಳೆ ಹುಡುಗಿ, ಅವಳದ್ದೇನೂ ತಪ್ಪಿಲ್ಲ, ಎಲ್ಲ ನಿಂದೆ ತಪ್ಪು ಅಂತೇಳಿ ಅವರಮ್ಮ ಬೈತಾಳೆ. ಬೈದಾಗ ಇವನಿಗೆ ಭಾಳ ಬೇಜಾರಾಗುತ್ತೆ. ಕೇಳ್ಕೊತಾನೆ ಸುಮಾರು ಹೊತ್ತು, ಮನೆ ಬಿಟ್ಟು ಎಲ್ಲಿ ಹೋಗ್ಲಮ್ಮ ಹೇಗೆ ಅಂತ, ಏನಾರ ಮಾಡ್ಕೋ, ಒಟ್ಟಿಗೆ ಅವಳನ್ನ ಕರ್ಕೊಂಡು ಮನೆಗೆ ಬಾ ಅಂತ ಹೇಳಿಬಿಡ್ತಾಳೆ. ಆವಾಗ ಇವನಿಗೆ ಭಾಳನೇ ಬೇಜಾರಾಗುತ್ತೆ. ಮತ್ತು ಅಲ್ಲೋಗಿ ಕರ್ಕೊಂಬರೋಕ್ಕೂ ಆಗಲ್ಲ, ಯಾಕೆಂದರೆ ಅವಳು ಓದೋಕ್ಕೆ ಹೋಗಿದ್ದಾಳೆ, ಕರ್ಕೊಬರೋಕ್ಕೂ ಆಗಲ್ಲ. ಆಯಿತು ಸರಿ ಬಿಡು, ನಾನೇ ಹೋಗ್ತೀನಿ ಅಂತೇಳ್ಬಿಟ್ಟು ಇವನು ಆಚೆಗೆ ಹೋಗಕ್ಕೆ ಹೋಗ್ತಾನೆ. ಆದರೆ ಎಲ್ಲರಿಗೂ ಬೇಜಾರಾಗುತ್ತೆ. ಮತ್ತು ಈ ಪ್ರೇಮನ್ನ ಅತ್ತೆ ಮತ್ತು ನಾದನಿ ಮೈದನಿಗೆ ಖುಷಿಯಾಗುತ್ತೆ. ಸದ್ಯ ಇವನು ತೊಲಗಿದ್ನಲ್ಲ, ನಾವೇ ರಾಜಭಾರ ಮಾಡ್ಬೋದು, ಅವಳೊಬ್ಳನ್ನ ಒಳಗಾಕೊಂಡ್ರೆ ನಾವು ಆರಾಮಾಗಿ ಮನೆ ಆಳ್ಬೋದು ಅಂತೇಳ್ಬಿಟ್ಟು ಅವರು 3 ಜನ ಐಡಿಯಾ ಆಗ್ತಾಯಿರ್ತಾರೆ. ಕ್ರಿಮಿನಲ್ಗಳು ಇವರು 3 ಜನನೂ. ಹಂಗಾಗಿ ಇವರು 3 ಜನ ನೋಡ್ತಾ ಇರ್ತಾರೆ. ಸದ್ಯ ಒಳ್ಳೇದಾಯಿತು ಹೋಗಲಿ ಅಂತೇಳಿ, ತೊಲಗಿದ್ದು ಒಳ್ಳೇದಾಯಿತು ಅವನು ಅಂತೇಳಿ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ರಾಮನು ಪ್ರೇಮನೂ ಹೋದರು, ಇವನು ಹೋದ, ಕಾವ್ಯನೂ ಓದ್ಲು. ಈಗೆಲ್ಲ ನಮ್ಮದೇ ಆಗಿಬಿಡುತ್ತೆ ಅನ್ನೋದು ಇವ್ರ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಇವರು ಅದರಲ್ಲಿ ಖುಷಿ ಪಟ್ಕೊಂಡು ಹೋದರೆ ಹೋಗಲಿ ಅಂತೇಳಿ ಸಮಾಧಾನ ಪಟ್ಕೋತಾ ಇರ್ತಾರೆ. ಇಲ್ಲಿ ಮಾತ್ರ ಈ ಅಪ್ಪ ಕೇಳುತ್ತೆ ಮೈದಾ, ಅದಕ್ಕೆ ನೀವು ಮಾಡ್ತಿರೋದು ತಪ್ಪು, ಅದಕ್ಕೆ ಏನಕ್ಕೆರ ಆಚೆ ಕಳಿಸ್ತಾ ಇದ್ದೀರಾ ಅಂತೇಳ್ಬಿಟ್ಟು ದೊಡ್ಡ ಮಗ ಅವನ ಮನೆಗೆ ಅವನ್ನ ಯಾಕೆ ಆಚೆ ಕಳಿಸ್ತೀರಾ ಅಂತ ಇವರು ಕೇಳ್ತಾರೆ. ಆವಾಗ ನಿಮಗೆ ಗೊತ್ತಾಗಲ್ಲ, ಸುಮ್ಮನಿರಿ, ಇವನು ಮಾಡಿದ ತಪ್ಪೇ, ಇವನಿಗೆ ಹೋಗಿ ಕಾವ್ಯನ ಕರ್ಕೊಂಡು ಮನೆಗೆ ಬಂದರೆ ಮಾತ್ರ ಇವನಿಗೆ ಇಲ್ಲಿ ಜಾಗ, ಇಲ್ಲ ಅಂದರೆ ಇವನು ನನ್ನ ಮನೇಲಿ ಇರಬಾರ್ದು ಅಂತೇಳಿ ಅವ್ರ ಅದಕ್ಕೆ ಹೇಳ್ಬಿಡ್ತಾಳೆ. ಆವಾಗ ಇವನ ಮಾತು ಏನೂ ನಡೆಯಲ್ಲ ಅಲ್ಲಿ, ಅವ್ರ ಅದಕ್ಕೆದೇ ಫೈನಲ್ ಆಗಿರುತ್ತೆ. ಹಾಗಾಗಿ ಇವನು ಅಷ್ಟು ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾನೆ. ಈ ಕಡೆ ಅಕ್ಕ ತಪ್ಪು, ಅಕ್ಕ ನೀವು ಮಾಡ್ತಿರೋದು ಅಂತ ಇವಳು ಕೂಡ ಹೇಳ್ತಾಳೆ. ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ ಅವಳು. ಅಷ್ಟು ಅವಳನ್ನ ಕರ್ಕೊಂಡು ಮನೆಗೆ ಬಂದರೆ ಇವನಿಗೆ ಜಾಗ ಇದೆ, ಇಲ್ಲ ಅಂದರೆ ಇಲ್ಲವೇ ಇಲ್ಲ ಅಂಥೇಳಿ ಎಲ್ಲರಿಗೂ ಆವಾಜ್ ಹಾಕ್ಕೊಂಡು ಮನೆ ಬಿಟ್ಟು ಹೋಗು, ಆಚೆ ಹೋಗು ಅಂತೇಳ್ಬಿಟ್ಟು ಕೈ ತೋರಿಸ್ತಾಳೆ. ಆಮೇಲೆ ಅವನಿಗೂ ಮತ್ತು ಹಿಂಗೆಲ್ಲ ಆಡಿದ್ರೆ ಮನೆಯಲ್ಲಿ ಇರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವನೂ ಬೇಜಾರು ಮಾಡಿಕೊಂಡು ಹೋಗ್ತಾನೆ ಮನೆ ಬಿಟ್ಟು. ಆಮೇಲೆ ಇವಳಿಗೆ ಸ್ವಲ್ಪ ಎಷ್ಟಾದರೂ ಕನಿಕರನೇ ಬರಲ್ಲ, ಮಗ ಹೋಗ್ತಿದ್ದಾನಲ್ಲ ಅಂತ ಕನಿಕರನೇ ಇರಲ್ಲ. ತುಂಬಾ ಬೇಜಾರು ಮಾಡಿಕೊಂಡು ಓದ್ನಲ್ಲ ಅಂತೇಳಿ ಬೇಜಾರು ಮಾಡಿಕೊಂಡು ನೋಡ್ತಾ ನಿಂತಿರ್ತಾಳೆ. ಓ ದೇವರೇ, ಯಾಕಪ್ಪ ದೇವ್ರು ಇಂಥ ಕಷ್ಟ ಕೊಟ್ಟ ನಮ್ಮ ಮನೆಗೆ. ಅವರು ನೋಡಿದ್ರೆ ರಾಮ ಮತ್ತು ಪ್ರೇಮ ಅವರು ಹೋದರು, ಈ ಕಡೆ ನೋಡಿದ್ರೆ
ಕಾವ್ಯನೂ ಹೋಗಿದ್ದಾಳೆ, ಇವನೂ ಮನೆ ಬಿಟ್ಟು ಹೋಗು ಅಂದ್ಬಿಟ್ಟೆ. ಯಾಕೆ ದೇವ್ರು ಇಂಥ ಕಷ್ಟ ಕೊಟ್ಬಿಟ್ಟ ನಮಗೆ ದೇವರೇ ಅಂಥೇಳಿ ಇವಳು ಭಾಳ ನೊಂದ್ಕೋತಾ ಇರ್ತಾಳೆ. ಆ ನೊಂದ್ಕೊಳ್ಳೋ ಟೈಮಿಗೆ ಎಷ್ಟು ಸಮಾಧಾನ ಮಾಡಿಕೊಂಡ್ರು ಅವಳಿಗೆ ಸಮಾಧಾನನೇ ಆಗಲ್ಲ. ಯಾಕೆ ಅಂದರೆ ಇವನನ್ನು ಮನೆ ಬಿಟ್ಟು ಕಳಿಸಿದ್ದು ಅವಳಿಗೆ ಭಾಳ ಬೇಜಾರಾಗಿರುತ್ತೆ. ಮತ್ತು ಹೋಗು ಅಂತ ಹೇಳಿದ್ದು ಇವಳೇ, ಆಮೇಲೆ ಬೇಜಾರು ಮಾಡ್ಕೊಳ್ಳೋದು ಕೂಡ ಇವಳೇ. ಹೀಗಾಗಿ ಏನು ಮಾಡಬೇಕು ಅಂತ ದಿಕ್ಕೆ ತೋಚದಂಗೆ ಆಗಿದೆ. ಅವ್ರ ಮನೆ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿದೆ. ಏನೂ ಮಾಡೋ ಪರಿಸ್ಥಿತಿಲಿಲ್ಲ. ಅಲ್ಲಿ ಆಡ್ಕೊಳ್ಳೋರು 3 ಜನ ಇದ್ದಾರೆ. ಅವ್ರಿಗಂತೂ ಖುಷಿಯೋ ಖುಷಿ, ಹಾಲು ಕುಡಿದಷ್ಟು ಸಂತೋಷ, ಕುಣಿದಾಡಬೇಕು ಅನ್ನಿಸ್ತಾ ಇದೆ ಅವರಿಗೆ. ಈ ಕಡೆ ನೋಡಿದ್ರೆ ಇವಳು ಗೋಳಾಡ್ತಿದ್ದಾಳೆ. ಮಗ ನೋಡಿದ್ರೆ ಕಣ್ಣೀರು ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಹತ್ಕೊಂಡು. ಹೀಗಾಗಿರೋದ್ರಿಂದ ಪಾಪ ಎಲ್ಲರಿಗೂ ಬೇಜಾರಾಗಿದೆ. ಅವರಮ್ಮ ಅಂತೂ ತುಂಬಾ ಯೋಚನೆ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾಳೆ ಇವಾಗ. ಹೋಗು ಹೋಗು, ಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ಹೋಗು, ಅವನ್ನ ಇರೋಕ್ಕೆ ಬಿಡ್ತಾ ಇಲ್ಲ, ಒಳಗಡೆ ಬರೋಕ್ಕೆ ಬಿಡ್ತಾ ಇಲ್ಲ ಈ ಅಮ್ಮ. ಎಲ್ಲ ಹೋಗು ನೀನು, ಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ಹೋಗು ಅಂತೇಳಿ ಹಿಂಸೆ ಕೊಟ್ಟು ಅವನನ್ನು ಕಳಿಸೋಕ್ಕೆ ಓಡಾಡ್ತಿದ್ದಾಳೆ ಹೊರತು ಹೋಗಲಿ ಸಮಾಧಾನ ಮಾಡಿಕೊಂಡು ಹೋಗಿ ನಾಳೆ ಹೋಗಿ ಕರ್ಕೊಬರುವಂತೆ. ಇವತ್ತು ಆಗೋಗಿದೆ, ನಾಳೆ ಹೋಗಿ ಅವಳು ಎಲ್ಲಿದ್ದಾಳೆ ಅಲ್ಲಿ ಹೋಗಿ ಕರ್ಕೊಂಡು ಬಾ ಅಂತ ಹಂಗೆ ಹೇಳಂಗೆ ಇಲ್ಲ. ಈಗಲೇ ಹೋಗು, ಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ಹೋಗು ಅಂತ ಹಿಂಸೆ ಕೊಟ್ಟು ಅವನನ್ನು ಕಳಿಸ್ಬಿಡ್ತಾಳೆ. ಕಳಿಸಿದ ಮೇಲೆ ಇವಳಿಗೆ ಬೇಜಾರಾಗುತ್ತೆ. ಎಲ್ಲನೂ ಕಳ್ಕೊಂಡು ಏನೂ ಇಲ್ದಂಗೆ ಆಯ್ತಲ್ಲ ಅಂತೇಳ್ಬಿಟ್ಟು. ಆಗ ಇವನೇನು ಮಾಡ್ತಾನೆ, ದೊಡ್ಡ ಮಗ, ಇವನು ಸೀದಾ ಕಾವ್ಯ ಇರ್ತಾಳಲ್ವ ಅಲ್ಲೇ ಹೋಗಿರ್ತಾನೆ. ಅಲ್ಲಿ ಕಾರ್ ನಿಲ್ಲಿಸಿ, ಕಾರ್ ಇರುತ್ತೆ. ಅಯ್ಯೋ ಇದೇನು ಕಾರು ಒಂದಲ್ವಾ ಇಲ್ಲಿ ಬಂದಿದೆಯಲ್ಲ ಅಂತೇಳ್ಬಿಟ್ಟು ಹೋಗಿ ನೋಡೋಕ್ಕೆ ಹೋಗ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.